ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ಪಾಕಿಸ್ತಾನದ ಸಮಾಧಿ ಮೇಲೆ ತಾಂಡವಾಡೋದಕ್ಕೆ ಮಹಾದೇವನ ಭಕ್ತರು ರೆಡಿ ಆಗ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಜೋರಾಗಿ ಕೇಳಿ ಬರ್ತಾ ಇದೆ. ಯಾಕಂದ್ರೆ ನೀವೇ ಗಮನಿಸಿರ್ತೀರ, ಕಳೆದ 1 ವರ್ಷದಲ್ಲಿ ಅಂದ್ರೆ ಆಪರೇಷನ್ ಸಿಂಧೂರ ಆದ ನಂತರ ನಮ್ಮ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರಿಂದ ಹಿಡಿದು ಆರ್ಮಿಯವರೆಗೆ ಎಲ್ಲರೂ ಕೂಡ ಹೇಳಿದ್ದು ಅಂಡ್ ಹೇಳ್ತಾ ಇರೋದು ಒಂದೇ ಮಾತು: ಮುಂದಿನ ಅಟ್ಯಾಕ್ ಅಲ್ಲಿ ಪಾಕಿಸ್ತಾನ ಯಾವುದೇ ಕಾರಣಕ್ಕೂ ಕೂಡ ಉಳಿಯೋದಿಲ್ಲ. ಅದಕ್ಕೆ ಸರಿಯಾಗಿ ಈಗಿನ ಜಿಯೋ ಪೊಲಿಟಿಕಲ್ ಸಿಚುವೇಶನ್ ಅನ್ನ ನಾವು ನೋಡಿದ್ರೆ ಮೋದಿಜಿಗಾಗಲೇ ಒಂದು ಪ್ಲಾನ್ ಅನ್ನ ಫೈನಲೈಸ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಅನುಮಾನ ಅಂತೂ ಮೂಡ್ತಾ ಇದೆ. ಪಾಕಿಸ್ತಾನದ ಅಂತ್ಯಕ್ಕೆ ವೇದಿಕೆ ಸಿದ್ಧ ಆಗ್ತಾ ಇದೆ ಅನ್ನುವಂಥ ಚರ್ಚೆಗಳು ಜೋರಾಗಿ ಕೇಳಿ ಬರ್ತಾ ಇದೆ. ವೀಕ್ಷಕರ, ಲಾಸ್ಟ್ ಟೈಮ್ ಆಪರೇಷನ್ ಸಿಂಧೂರ ಆಗೋದಕ್ಕೂ ಮೊದಲು ಅಂದ್ರೆ ಹಿಂದಿನ ದಿನ ಮಾಕ್ ಡ್ರಿಲ್ ಆಗಿತ್ತು. ನೆನಪಿದ್ಯಾ ನಿಮಗೆ? ಮಾಕ್ ಡ್ರಿಲ್ ಆಯ್ತು, ನೆಕ್ಸ್ಟ್ ಡೇ ಡೈರೆಕ್ಟ್ ಆಗಿ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಆಗುತ್ತೆ, ಆಪರೇಷನ್ ಸಿಂಧೂರ ಆರಂಭ ಆಗುತ್ತೆ. ಹೌದಲ್ವೋ? ಈ ಬಾರಿ ಕೂಡ ಅಷ್ಟೇ ಒಂದಷ್ಟು ಅನ್ಯೂಶುವಲ್ ಬೆಳವಣಿಗೆಗಳು ನಡೀತಾ ಇದೆ. ಆಮೇಲೆ ಅದರ ಟೈಮಿಂಗ್ ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿರೋದ್ರಿಂದ ನಾವು ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಕಡೆಗಣಿಸೋದಕ್ಕಾಗಲ್ಲ. ನೋಡಿ, ಮೊದಲಿಗೆ ನಮ್ಮ ಭಾರತದ ಒಳಗೆ ಒಂದಷ್ಟು ಪಾಕಿಸ್ತಾನಿ ಸ್ಪೈಗಳು ಸಿಕ್ಕಿಬಿದ್ದಿದ್ದಾರೆ. ಅದು ಒಬ್ಬರಲ್ಲ, ಇಬ್ಬರಲ್ಲ, ಬಹಳಷ್ಟು ಮಂದಿ ಈಗ ಸಿಕ್ಕಿಬಿದ್ದಿರುವಂಥದ್ದು. ನಿಮಗೆ ಒಂದಷ್ಟು ಇನ್ಸಿಡೆಂಟ್ ಅನ್ನ ಹೇಳ್ತಾ ಹೋಗ್ತೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಪಾಯಿಂಟ್ ನಂಬರ್ 1, ಆಂಟಿ ಟೆರರ್ ಸ್ಕ್ವಾಡ್ ATS ಸೆಕೆಂಡ್ ಇಯರ್ ವಿದ್ಯಾರ್ಥಿ ಒಬ್ಬನನ್ನ ಬಂಧನ ಮಾಡುತ್ತೆ. ಕಾರಣ, ಆತನಿಗೆ ಐಸಿಸ್ ಜೊತೆಗೆ ಸಂಪರ್ಕ ಇತ್ತು. ATS ಕೊಟ್ಟಂತಹ ಪ್ರೆಸ್ ರಿಲೀಸ್ ಪ್ರಕಾರ ಕೆಲವರು ಐಸಿಸ್ ನ ಆಕ್ಟಿವ್ ಮೆಂಬರ್ ಗಳಾಗಿ ಕೆಲಸವನ್ನ ಮಾಡ್ತಾ ಇರುವಂತಹ ಇನ್ಪುಟ್ ಅವರಿಗೆ ಸಿಕ್ತು. ಸೊ ವಿಸ್ತೃತ ತನಿಖೆಯನ್ನ ಮಾಡ್ತಾರೆ, ಡೀಟೇಲ್ಡ್ ಇನ್ವೆಸ್ಟಿಗೇಷನ್ ನಡೆಯುತ್ತೆ, ಕೊನೆಗೆ ಒಂದಷ್ಟು ಮಂದಿಯ ಬಂಧನ ಆಗತ್ತೆ. ಇನ್ನು ಪಾಯಿಂಟ್ ನಂಬರ್ 2, ಹಾಪುರಲ್ಲಿ ಒಂದು ಆಪರೇಷನ್ ಆಗುತ್ತೆ. ಇದರಲ್ಲಿ ಇಂಟೆಲಿಜೆನ್ಸ್ ಬ್ಯೂರೋ ಆಜಿಮ್ ಅದೇ ರೀತಿ ಆಜಾದ್ ಅನ್ನುವಂತಹ ಇಬ್ಬರನ್ನ ಬಂಧನ ಮಾಡುತ್ತೆ. ಕಾರಣ, ಪಾಕಿಸ್ತಾನ ಅದೇ ರೀತಿ ISIಗೆ ಇವರು ಕೆಲಸವನ್ನ ಮಾಡ್ತಾ ಇದ್ರು. ಭಾರತದ ಗುಪ್ತ ಮಾಹಿತಿಗಳನ್ನ ಪಾಕಿಸ್ತಾನಕ್ಕೆ ಇವರಿಬ್ರು ಕೂಡ ಪೂರೈಕೆ ಮಾಡ್ತಾ ಇದ್ರು. ಇನ್ನು ಪಾಯಿಂಟ್ ನಂಬರ್ 3, ಘಾಜಿಯಾಬಾದ್ ಪೊಲೀಸರು ಪಾಕಿಸ್ತಾನಕ್ಕೆ ಗೂಢಚರ್ಯನ್ನ ಮಾಡ್ತಾ ಇದ್ದಂತಹ ಗ್ಯಾಂಗಿನ ಸದಸ್ಯ ನೌಶಾದ್ ಅಲಿ ಅಲಿಯಾಸ್ ಲಾಲು ಅನ್ನ ಫರೀದಾಬಾದ್ ಅಲ್ಲಿ ಬಂಧನ ಮಾಡ್ತಾರೆ. ಆತ ಅದೇನೋ ಪಂಕ್ಚರ್ ರಿಪೇರಿ ಅಂಗಡಿಯನ್ನ ಇಟ್ಕೊಂಡಿದ್ದಂತೆ, ಅಲ್ಲಿ ಇಟ್ಕೊಂಡು ಪಾಕಿಸ್ತಾನಕ್ಕೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದ, ಪಾಕಿಸ್ತಾನಕ್ಕೆ ಒಂದಷ್ಟು ಮಾಹಿತಿಗಳನ್ನ ರವಾನೆ ಮಾಡ್ತಾ ಇದ್ದ. ಇನ್ನು ಪಾಯಿಂಟ್ ನಂಬರ್ 4, ಆಂಧ್ರ ಪ್ರದೇಶ ಪೊಲೀಸರು ಐಸಿಸ್ ಹ್ಯಾಂಡ್ಲರ್ ಅದೇ ರೀತಿ ಆಪರೇಟರ್ 19 ವರ್ಷದ ಝೀಶಾನ್ ಅನ್ನ ರಾಜಸ್ಥಾನದ ಜೋಧ್ಪುರ್ ಅಲ್ಲಿ ಬಂಧಿಸ್ತಾರೆ. ಇನ್ನು ಪಾಯಿಂಟ್ ನಂಬರ್ 5, 12 ಉಗ್ರರನ್ನ ಅಲ್ ಖೈದಾ ಸೇದಾಗೆ ನಿಷೇಧಿತ ಉಗ್ರ ಸಂಘಟನೆ ಜೊತೆಗೆ ಸಂಪರ್ಕ ಇದೆ ಅಂತ ಹೇಳಿ ಬಂಧಿಸಲಾಗುತ್ತೆ. ಇನ್ನು ಪಾಯಿಂಟ್ ನಂಬರ್ 6, ದೆಹಲಿ ಪೊಲೀಸ್ ಸ್ಪೆಷಲ್ ಸೆಲ್ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಕಾರ್ಯಕರ್ತ ಶಬೀರ್ ಅಹ್ಮದ್ ಲೋನನ್ನ ಬಾಂಗ್ಲಾದೇಶ ಗಡಿ ಹತ್ರ ಬಂಧನ ಮಾಡುತ್ತೆ. ಇತ್ತೀಚೆಗೆ ಭಾರತದಲ್ಲಿ ಬಯಲಾಗಿದ್ದಂತಹ ಲಷ್ಕರ್ ಎ ತೊಯ್ಬಾ ಮಾಡ್ಯೂಲ್ನ ಪ್ರಮುಖ ಹ್ಯಾಂಡ್ಲರ್ ಆಗಿದ್ದ ಈತ. ಢಾಕಾ ಪಕ್ಕದ ಹೈಡ್ಔಟ್ ಇಂದ ತನ್ನ ನೆಟ್ವರ್ಕ್ ಅನ್ನ ಈತ ನಿರ್ವಹಿಸ್ತಾ ಇದ್ದ. ಸೊ ಇಂತಹ ಒಂದಷ್ಟು ಘಟನೆಗಳು ಈಗ ನಮ್ಮ ಭಾರತದಲ್ಲಿ ಮೇಲಿಂದ ಮೇಲೆ ಆಗ್ತಾ ಇದೆ. ಇದರಲ್ಲಿ ಭಾರತೀಯ ಸೇನೆಯ ಚಲನವಲನಗಳನ್ನ ಪಾಕಿಸ್ತಾನಕ್ಕೆ ಕಳಿಸ್ತಾ ಇದ್ದಂತ ಒಬ್ಬ ಸ್ಪೈ ಕೂಡ ಇದ್ದಾನೆ ಅನ್ನುವಂಥ ವರದಿಗಳು ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಸುಮಾರು 6 ಯುಕ್ರೇನಿಯನ್ಗಳು, ಆಮೇಲೆ 1 ಅಮೆರಿಕನ್ CIA ಜೊತೆಗೆ ಸಂಪರ್ಕ ಇದ್ದಂಥವನು ಕೂಡ ಸಿಕ್ಕಿಬಿದ್ದಿದ್ದಾನೆ ಅನ್ನುವಂಥ ಮಾಹಿತಿಗಳು ಕೇಳಿ ಬರ್ತಾ ಇದೆ. ತನಿಖೆ ಆದ ನಂತರ ಸಂಪೂರ್ಣವಾಗಿ ಏನು ವಿಚಾರ ಅಂತ ಗೊತ್ತಾಗುತ್ತೆ. ಅಂದ್ರೆ ಇದು ಏನನ್ನು ಸೂಚಿಸ್ತಾ ಇದೆ? ಇಂಟೆಲಿಜೆನ್ಸ್ ಆಕ್ಟಿವಿಟಿ ಹೈ ಅಲರ್ಟ್ ಮೋಡ್ ಅಲ್ಲಿ ಇದೆ. ಹೌದಲ್ವೋ? ಇದರ ಮಧ್ಯೆ ಇನ್ನೊಂದು ಶಾಕಿಂಗ್ ಅಥವಾ ಇಂಟ್ರೆಸ್ಟಿಂಗ್ ಸುದ್ದಿ ಏನಪ್ಪಾ ಅಂತಂದ್ರೆ, ಅನ್ನೋನ್ ಗನ್ ಮ್ಯಾನ್ ಅಗೇನ್ ಫುಲ್ ಆಕ್ಟಿವ್ ಮೋಡ್ ಅಲ್ಲಿ ಇರುವಂತದ್ದು. ಇತ್ತೀಚಿನ ಒಂದು ಬೆಸ್ಟ್ ಉದಾಹರಣೆಯನ್ನು ಕೊಡೋದಾದ್ರೆ, ಕರಾಚಿಯಲ್ಲಿ ಮಧ್ಯಾಹ್ನದ ಹೊತ್ತಿಗೆ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಪ್ರಮುಖ ಹಣಕಾಸು ಸಹಾಯಕ ಅದೇ ರೀತಿ ಹಫೀಜ್ ಸಯೀದ್ನ ಆಪ್ತ ಸಂಬಂಧಿ, ನಿಮಗೆ ಗೊತ್ತು ಹಫೀಜ್ ಸಯೀದ್ ಆಪರೇಷನ್ ಸಿಂಧೂರದ ಸಮಯದಲ್ಲಿ ತನ್ನ ಸಂಬಂಧಿಕರನ್ನು ಆಲ್ಮೋಸ್ಟ್ ಎಲ್ಲರನ್ನು ಕೂಡ ಕಳ್ಕೊಂಡಿದ್ದ. ಈತ ಒಬ್ಬ ಉಳ್ಕೊಂಡಿದ್ದ, ಅಬ್ದುಲ್ ರೆಹಮಾನ್. ಆತನನ್ನ ಕೂಡ ಈಗ ಅನ್ನೋನ್ ಗನ್ ಮ್ಯಾನ್ ಮುಗಿಸಿಬಿಟ್ಟಿದ್ದಾರೆ. ಅಂದ್ರೆ ಇದು ಕೇವಲ ದಾಳಿ ಅಂತ ಹೇಳೋದಕ್ಕಾಗಲ್ಲ, ಇದು ಒಂಥರ ನೇರ ಸಂದೇಶವನ್ನ ಕೊಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ವೀಕ್ಷಕರೇನು ಇದರ ನಂತರದ ಘಟನೆ ಇನ್ನೂ ಒಂದಷ್ಟು ವಿಚಿತ್ರ ಇದೆ. ಪಾಕಿಸ್ತಾನದ ಮಾಜಿ ಆರ್ಮಿ ಚೀಫ್ ಜನರಲ್ ಜಾವೇದ್ ಈತನ ಸಾವಿನ ಬಗ್ಗೆ ವರದಿಗಳು ಬಂದಿದ್ದು ನೀವು ನೋಡಿರ್ತೀರಾ. ಬಾತ್ರೂಮ್ ಅಲ್ಲಿ ಕಾಲ್ ಜಾರಿ ಬಿದ್ದು ತಲೆಗೆ ಜೋರು ಪೆಟ್ಟಾಗಿ ಸಾವು ಅನ್ನುವಂಥ ವರದಿ ಬರುತ್ತೆ. ನನಗೆ ಈ ಸುದ್ದಿಯನ್ನ ಓದಿದಾಗ ಒಂದು ಬಾರಿ ದುರಂಧರ್ ಸಿನಿಮಾದ ಆ ಒಂದಷ್ಟು ಸೀನ್ಸ್ಗಳು ಕಣ್ಣು ಮುಂದೆ ಬಂದು ಹೋಯಿತು. ನಿಮಗೂ ನೆನಪಾಗಬಹುದು. ಯಾಕಂದ್ರೆ ಅಷ್ಟು ಈಸಿಯಾಗಿ ಆ ಒಂದು ಸಾವನ್ನ ನಂಬೋದಕ್ಕೂ ಆಗ್ತಾ ಇಲ್ಲ, ಅದು ಕೂಡ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ. ಹಾಗಾಗಿ ಇದು ಕೂಡ ಒಂದು ಸ್ವಲ್ಪ ಫಿಶಿ ಅಂತ ಅನ್ಸುತ್ತೆ ಈ ಒಂದು ನ್ಯೂಸ್ ಕೂಡ. ಓಕೆ, ಈಗ ಇವೆಲ್ಲವೂ ಕೂಡ ಆಯ್ತಲ್ವ, ಫೋಕಸ್
ಕಂಪ್ಲೀಟ್ ಆಗಿ ನಮ್ಮ ಭಾರತಕ್ಕೆ ಶಿಫ್ಟ್ ಮಾಡೋಣ. ಭಾರತೀಯ ಸೇನೆಯ ಸೀನಿಯರ್ ಅಧಿಕಾರಿ ಲೆಫ್ಟಿನೆಂಟ್ ಜನರಲ್ ಪ್ರತೀಕ್ ಶರ್ಮಾ ಅವರು ಟ್ರೆಡಿಷನಲ್ ಅದೇ ರೀತಿ ನಾನ್ ಟ್ರೆಡಿಷನಲ್ ವಾರ್ಫೇರ್ ಬಗ್ಗೆ ಮಾತಾಡ್ತಾರೆ. ಇದೇನು ಸಣ್ಣ ವಿಚಾರ ಅಂತ ಅಂದುಕೊಳ್ಬೇಡಿ, ಯಾಕಂದ್ರೆ ಈಗಿನ ಯುದ್ಧ ಇದು ಕೇವಲ ಗುಂಡು ಅಥವಾ ಬಾಂಬ್ಗಳಿಂದ ನಡೀತಾ ಇಲ್ಲ. ಸೈಬರ್ ಆಗಿರ್ಬೋದು, ಇಂಟೆಲಿಜೆನ್ಸ್ ಆಗಿರ್ಬೋದು, ಸೈಕಾಲಜಿಕಲ್ ಆಗಿರ್ಬೋದು, ಕೋವರ್ಟ್ ಆಪರೇಷನ್ ಇವುಗಳ ಮೂಲಕ ಕೂಡ ಈಗ ಯುದ್ಧ ನಡೀತಾ ಇದೆ. ಹಾಗಾಗಿ ಈ ಪಾಯಿಂಟ್ ಅನ್ನು ಕೂಡ ನಾವು ನೋಟ್ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ಕಳೆದ 4 ರಿಂದ 5 ದಿನದಲ್ಲಿ ಹೈ ಲೆವೆಲ್ ಸೆಕ್ಯೂರಿಟಿ ಮೀಟಿಂಗ್ಗಳು ಮೇಲಿಂದ ಮೇಲೆ ನಡೀತಾ ಇದೆ. ಅಜಿತ್ ದೋವಲ್ ಜಿ ಸ್ಟ್ರಾಟಜಿಕ್ ಚರ್ಚೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇನ್ನು ಮೋದಿಜಿ ಅವರು ಕೂಡ ಮೀಟಿಂಗ್ ಅನ್ನು ಮಾಡಿದ್ದಾರೆ. ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರು ಟಾಪ್ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ಕೂಡ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಅವರು ಒಂದು ಸ್ಟೇಜ್ ಅಲ್ಲಿ ಭಾಷಣವನ್ನ ಮಾಡುವಂತ ಸಂದರ್ಭದಲ್ಲಿ ಒಂದು ವೆರಿ ಶಾಕಿಂಗ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಆಪರೇಷನ್ ಸಿಂಧೂರ ನಾನು ಈಗಾಗಲೇ ಹೇಳಿದ ಹಾಗೆ ಇನ್ನೂ ಮುಗಿದಿಲ್ಲ. ಪ್ರಸ್ತುತ ಪರಿಸ್ಥಿತಿಯನ್ನ ಗಮನಿಸಿದ್ರೆ ನಮ್ಮ ನೆರೆಯ ದೇಶ ಅಂದ್ರೆ ಪಾಕಿಸ್ತಾನ ಇನ್ನೊಂದು ತಪ್ಪು ಸಾಹಸಕ್ಕೆ ಕೈ ಹಾಕುವಂತ ಸಾಧ್ಯತೆ ಇದೆ. ಅದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರಬಹುದು. ಬೈ ಚಾನ್ಸ್ ಪಾಕಿಸ್ತಾನ ಹಂಗೆ ಮಾಡ್ತು ಅಂತ ಅಂದ್ರೆ ಈ ಬಾರಿ ಭಾರತದ ಪ್ರತಿಕ್ರಿಯೆಯ ಪ್ರಮಾಣ ಆಗಿರಬಹುದು, ಆ ತೀವ್ರತೆ ಆಗಿರಬಹುದು, ಅದು ಇದುವರೆಗೂ ಕೂಡ ಯಾರೂ ಕಾಣದ ಮಟ್ಟಿನಲ್ಲಿ ಇರುತ್ತೆ. ಇದು ನಾನು ನಿಮಗೆ ಭರವಸೆಯನ್ನು ಕೊಡ್ತಾ ಇದ್ದೀನಿ ಅಂತ ರಾಜನಾಥ್ ಸಿಂಗ್ ಅವರೊಂದು ಸ್ಟೇಜ್ ಅಲ್ಲಿ ನಿಂತ್ಕೊಂಡು ಹೇಳ್ತಾ ಇರುವಂತದ್ದು. ಇನ್ನು ಸೇನೆಯ ನಾಯಕತ್ವದ ಸಿದ್ಧತೆಗೆ ಕೂಡ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಆರ್ಮಿ ಚೀಫ್ ಪುರಿ ಜಗನ್ನಾಥ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟು ಸೈನ್ಯದ ಯಶಸ್ಸಿಗೋಸ್ಕರ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಇನ್ನು ಏರ್ ಚೀಫ್ ಕೂಡ ಪಾಟ್ನಾ ಸಾಹಿಬ್ ಅದೇ ರೀತಿ ಗೋಲ್ಡನ್ ಟೆಂಪಲ್ಗೆ ಭೇಟಿಯನ್ನು ಕೊಟ್ಟು ಪ್ರಾರ್ಥನೆಯನ್ನ ಮಾಡಿ ಬಂದಿದ್ದಾರೆ. ಅಷ್ಟೇ ಅಲ್ಲ, ಇದಕ್ಕಿಂತ ಮುಖ್ಯವಾಗಿ ಏರ್ಪೋರ್ಟ್ಗಳು ಬಂದ್ ಆಗ್ತಾ ಇದೆ, ಬಾರ್ಡರ್ ಪ್ರದೇಶಗಳಲ್ಲಿ ಸೈರನ್ ಟೆಸ್ಟಿಂಗ್ ಆಗ್ತಾ ಇದೆ, ದೆಹಲಿ ನಗರದಲ್ಲಿ ಮಾಕ್ ಡ್ರಿಲ್ ಆಗ್ತಾ ಇದೆ. ದೇಶಾದ್ಯಂತ ಭಾರಿ ಮಿಲಿಟರಿ ಸಿದ್ಧತೆಗಳು ನಡೀತಾ ಇರುವಂತಹ ವರದಿ ಕೇಳಿ ಬರ್ತಾ ಇದೆ. ಜೋಧ್ಪುರ್, ಶ್ರೀನಗರ, ಪುಣೆ, ಆದಂಪುರ ಸೇರಿದ ಹಾಗೆ 4 ಭಾರತೀಯ ವಿಮಾನ ನಿಲ್ದಾಣಗಳನ್ನ ಗಡಿ ಭದ್ರತಾ ಎಚ್ಚರಿಕೆ ಹೆಚ್ಚುತ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸುಮಾರು 30 ದಿನಗಳ ಕಾಲ ತಾತ್ಕಾಲಿಕವಾಗಿ ಕ್ಲೋಸ್ ಮಾಡ್ತಾ ಇದ್ದಾರೆ. ಅವರು ಕ್ಲೋಸ್ ಮಾಡೋದಕ್ಕೆ ಕಾರಣ ಏನ್ ನೀಡ್ತಾ ಇದ್ದಾರೆ ಅಂತಂದ್ರೆ ರನ್ವೇ ದುರಸ್ತಿ ಅದೇ ರೀತಿ ಮೇಂಟೆನೆನ್ಸ್ ವರ್ಕ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಅಸಲಿ ಕಾರಣ ಬೇರೆನೇ ಇರಬಹುದು, ಯಾಕಂದ್ರೆ ಇಷ್ಟೆಲ್ಲ ಬೆಳವಣಿಗೆಯನ್ನು ನೋಡ್ತಾ ಇರುವಾಗ. ಇನ್ನು ಜೈಸಲ್ಮೇರ್ನಲ್ಲಿ ಅಧಿಕಾರಿಗಳು ಮೊಬೈಲ್ ಫೋನ್ ಅಪ್ಲಿಕೇಶನ್ ಮೂಲಕ ಆಕ್ಟಿವೇಟ್ ಮಾಡುವಂತಹ ಸೈರನ್ ಅಲರ್ಟ್ ವ್ಯವಸ್ಥೆಯನ್ನು ಕೂಡ ಟೆಸ್ಟ್ ಮಾಡ್ತಾ ಇದ್ದಾರೆ. ಭಾರತ ಪಾಕಿಸ್ತಾನ ಗಡಿಗೆ ಸಮೀಪ ಇರುವಂತಹ ನಗರದಲ್ಲಿ 11 ಸ್ಥಳಗಳಲ್ಲಿ 5 ನಿಮಿಷಗಳ ಭದ್ರತಾ ಮಾಕ್ ಡ್ರಿಲ್ ಕೂಡ ಆಗ್ತಾ ಇದೆ. ಇನ್ನು ಗುರುವಾರ ರಾತ್ರಿ 8 ಗಂಟೆಗೆ ದೆಹಲಿಯ ಬೇರೆ ಬೇರೆ ಕಡೆಯಲ್ಲಿ ತುರ್ತು ಮಾಕ್ ಡ್ರಿಲ್ ನಡೆದಿದೆ. ನನ್ನ ಪ್ರಕಾರ ಇದೇನು ರುಟೀನ್ ಕೂಡ ಅಲ್ಲ, ಇದೇನೋ ಕೋ ಇನ್ಸಿಡೆನ್ಸ್ ಅಂತ ಹೇಳೋದಕ್ಕಾಗಲ್ಲ. ಯಾಕಂದ್ರೆ ಇಷ್ಟೊಂದು ಘಟನೆಗಳು ಒನ್ ಬೈ ಒನ್ ಆಗ್ತಾ ಇರುವಂತಹ ಒಂದು ರೀತಿಯನ್ನ ನೋಡಿದ್ರೆ ಇದನ್ನ ನಾವು ಕೋ ಇನ್ಸಿಡೆನ್ಸ್ ಅಂತ ಹೇಳೋದಕ್ಕೂ ಆಗಲ್ಲ. ಇದೊಂದು ಹೈಯೆಸ್ಟ್ ಲೆವೆಲ್ ಆಫ್ ಕೋಆರ್ಡಿನೇಷನ್ ಅಂತ ಅನ್ಸುತ್ತೆ. ಏನೋ ಒಂದು ಕುಕ್ ಆಗ್ತಾ ಇದೆ, ಏನೋ ಒಂದು ಆಗ್ತಾ ಇದೆ. ಇಲ್ಲಿ ಸಿಗ್ನಲ್ಸ್ ಬಹಳ ಸ್ಪಷ್ಟ ಇದೆ. ಭಾರತ ಈ ಬಾರಿ ಕೇವಲ ಪ್ರತಿಕ್ರಿಯೆಯನ್ನ ಕೊಡ್ತಾ ಇಲ್ಲ, ಭಾರತ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಮಿಕ್ಕಿದ್ದು ಅಟ್ಯಾಕ್ ಮಾಡೋರ ಮೇಲೆ ಬಿಟ್ಟದ್ದು. ವೀಕ್ಷಕರೇ, ಇಂಟೆಲಿಜೆನ್ಸ್ ಏಜೆನ್ಸಿಗಳು ಫುಲ್ ಆಕ್ಟಿವ್ ಆಗಿ ಸುದ್ದಿಯಲ್ಲಿ ಇರುವಂತಹ ಈ ಸಂದರ್ಭದಲ್ಲಿ, ಅಫ್ಕೋರ್ಸ್ ಅವ್ರು ಯಾವಾಗಲೂ ಕೂಡ ಆಕ್ಟಿವ್ ಇರ್ತಾರೆ, ಅದು ಬೇರೆ ವಿಚಾರ. ಬಟ್ ಇಷ್ಟೊಂದು ಸುದ್ದಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಇನ್ನು ಟಾಪ್ ಜನರಲ್ಸ್ ಕೋಡ್ ಭಾಷೆಯಲ್ಲಿ ಮಾತನಾಡೋದಕ್ಕೆ ಆರಂಭ ಮಾಡಿರುವಂತಹ ಈ ಸಂದರ್ಭದಲ್ಲಿ ರಾಜನಾಥ್ ಸಿಂಗ್ ಅವರು ಡೈರೆಕ್ಟ್ ಆಗಿ ಆಪರೇಷನ್ ಸಿಂಧೂರ ಮುಗಿದಿಲ್ಲ ಅಂತ ಹೇಳ್ತಾ ಇರುವಂತಹ ಈ ಸಂದರ್ಭದಲ್ಲಿ ಒಂದಷ್ಟು ನಿಗೂಢ ಸಾವುಗಳು ಆ ಕಡೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ, ಅನ್ನೋನ್ ಗನ್ ಮ್ಯಾನ್ ಆಕ್ಟಿವ್ ಆಗಿರುವಂತಹ ಸಂದರ್ಭದಲ್ಲಿ, ಭಾರತದ ಒಂದಷ್ಟು ಕಡೆ ಆಪರೇಷನ್ಸ್ಗಳು ನಡೆದು ಒಂದಷ್ಟು ಬಂಧನಗಳು ಆಗ್ತಾ ಇರುವಂತಹ ಈ ಸಂದರ್ಭದಲ್ಲಿ, ಅಂದ್ರೆ ಒಂದೇ ಸಮಯದಲ್ಲಿ ಇಷ್ಟೊಂದು ಘಟನೆಗಳು ಶುರು ಆದಾಗ ಸಾಮಾನ್ಯವಾಗಿ ಅದರ ಅರ್ಥ ಏನೋ ದೊಡ್ಡದು ಈಗಾಗಲೇ ಶುರು ಆಗಿದೆ ಅಂತ. ಹಾಗಾಗಿ ಏನ್ ಆಗ್ತಾ ಇದೆ ಅಥವಾ ಏನ್ ಆಗೋದಿದೆ, ಯಾಕೆ ಇಷ್ಟೆಲ್ಲ ಘಟನೆಗಳು ಮೇಲಿಂದ ಮೇಲೆ ನಡೀತಾ ಇದೆ, ಇವೆಲ್ಲದಕ್ಕೂ ಕೂಡ ಉತ್ತರ ಮುಂದಿನ ದಿನಗಳಲ್ಲಿ ಸಿಗಬಹುದು. ಅಲ್ಲಿವರೆಗೂ ಕೂಡ ಕಾದು ನೋಡೋಣ. ನಿಮಗೇನು ಅನಿಸುತ್ತೆ? ಆಪರೇಷನ್ ಸಿಂಧೂರ 2.0ಗೆ ಏನಾದರೂ ತಯಾರಿಗಳು ನಡೀತಾ ಇರಬಹುದಾ, ಅಥವಾ ಈ ಬಾರಿ POKಯನ್ನ ತೆಗೆದುಕೊಳ್ಳುವಂತಹ ನಿರ್ಧಾರ ಗಟ್ಟಿಯಾಗಿ ಮಾಡ್ಕೊಂಡಿದ್ದಾರಾ, ಅಥವಾ ಬೇರೆ ಇನ್ನೇನಾದರೂ ನಡೀತಾ ಇದೆ? ನಿಮಗೇನು ಅನಿಸುತ್ತೆ? ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು
ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ